ದ್ವಾದಶ ಜ್ಯೋತಿರ್ಲಿಂಗಗಳು 12 ಪವಿತ್ರವಾಗಿರುವಂತಹ ಶಿವನ ಜ್ಯೋತಿರ್ಲಿಂಗಗಳ ಬಗ್ಗೆ ಮಾತಾಡ್ತಾ ಇದ್ದ ಹಾಗೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಚಿಕ್ಕ ಜ್ಯೋತಿರ್ಲಿಂಗದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಈ ಒಂದು ಜ್ಯೋತಿರ್ಲಿಂಗದ ವಿಶೇಷ ಏನು ಅಂತ ಹೇಳಿದ್ರೆ ಈ ಜ್ಯೋತಿರ್ಲಿಂಗ ಶಾಖದಿಂದ ಉತ್ಪನ್ನವಾಗಿರುವಂತದ್ದು. ಮತ್ತೆ ವಿಷ್ಣುವೇ ಇಲ್ಲಿ ಒಬ್ಬ ಋಷಿ ದಂಪತಿಗಳನ್ನ ಕುರಿತು ತಪಸ್ಸನ್ನ ಮಾಡಿದ್ನಂತೆ. ಏನು ಕಥೆ ಅದು ಇವತ್ತಿನ ಭಕ್ತಿ ಸ್ಟುಡಿಯೋ ವಿಶೇಷ. ನಮಸ್ಕಾರ, ನನ್ನ ಅರ್ಜೆ ನಿಖಿತಾ. ತುಂಬಾ ಹಿಂದೆ ಕೈಲಾಸದಲ್ಲಿ ಯಾರಿರ್ತಾರೆ? ಶಿವ ಮತ್ತೆ ಪಾರ್ವತಿ ಇಬ್ಬರು ಹಾಗೆ ಮಾತಾಡ್ತಾ ಇದ್ದ ಹಾಗೆ ಗಂಡ ಹೆಂಡತಿ ಮಧ್ಯದಲ್ಲಿ ವಾದ ವಿವಾದಗಳೆಲ್ಲ ಇರುತ್ತೆ. ದೊಡ್ಡ ಫೈಟ್, ಒಂದು ಸೀರಿಯಸ್ ಸಿಚುವೇಶನ್ ಏನೂ ಅಲ್ಲ, ಆದ್ರೆ ಯಾವುದೋ ಒಂದು ವಿಚಾರದ ಬಗ್ಗೆ ಹಾಗೆ ಮಾತುಕತೆ ಆಗ್ತಾ ಇರುತ್ತಂತೆ. ಸರಿ, ಇವಾಗ ಒಂದು ಕೆಲಸ ಮಾಡೋಣ, ಒಂದು ಸ್ಪರ್ಧೆ ರೀತಿಯಲ್ಲಿ ಮಾಡಿ ನೋಡೋಣ ಭೂಮಿಯ ಮೇಲೆ ಭಕ್ತಿ ಅನ್ನುವಂಥದ್ದು ಎಷ್ಟಿದೆ ಅಂತ ಹೇಳಿ ನಾವು ಪರೀಕ್ಷೆ ಮಾಡೋಣ. ಸರಿ, ಪಾರ್ವತಿಯು ಕೂಡ ಒಪ್ಕೊಳ್ತಾಳೆ. ಈಗ ಆ ಸ್ಪರ್ಧೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಯಾರು ಒಂದೇ ದಿನದಲ್ಲಿ ಲೋಕಗಳನ್ನೆಲ್ಲ ಸುತ್ತಾಡ್ಕೊಂಡು ಬರ್ತಾನೋ ಆತನೇ ಗೆಲ್ತಾನೆ. ಹಾಗೇನಾದ್ರೂ ಆತ ಗೆದ್ದ ಅಂತ ಹೇಳಿದ್ರೆ ನಾನೇ ಗೆದ್ದ ಹಾಗೆ ಅಂತ ಹೇಳಿ. ಈಗ ಏನ್ ಮಾಡೋದು? ಪಾರ್ವತಿ ಹೇಳ್ತಾಳೆ, ಅದೆಲ್ಲ ಸಾಧ್ಯ ಇಲ್ಲ. ಒಂದೇ ದಿನದಲ್ಲಿ 3 ಲೋಕಗಳನ್ನ ಸುತ್ತಾಡ್ಕೊಂಡು ಬರೋಕ್ಕಾಗತ್ತೆಯೇ? ಒಬ್ಬ ಮನುಷ್ಯನಿಗೆ ದೇವಾನು ದೇವತೆ ಅಥವಾ ಮತ್ತಿನ್ ಯಾವ್ದಾದ್ರೂ ವಿಶೇಷವಾಗಿರುವಂತಹ ಶಕ್ತಿ ಇರುವಂತವ್ರು ಅಂತ ಆದ್ರೆ ಪರವಾಗಿಲ್ಲ, ಆದ್ರೆ ಮನುಷ್ಯನಿಂದ ಇದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಈಗ ಈ ವಿಚಾರವನ್ನ ಹೋಗಿ ವಿಷ್ಣುವಿಗೆ ತಿಳಿಸ್ತಾಳಂತೆ ಪಾರ್ವತಿ ದೇವಿ. ಈಗ ವಿಷ್ಣು ಒಬ್ಬ ಚಿಕ್ಕ ಹುಡುಗನ ರೂಪದಲ್ಲಿ ಬಂದು ಶಿವನ ಹತ್ರ ಬಂದ್ಬಿಟ್ಟು, ನಾನು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರೆ 3 ಲೋಕಗಳನ್ನ ಸುತ್ತಾಡುವಂತಹ ಈ ಒಂದು ಕಾಂಪಿಟಿಷನ್ ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಶಿವನಿಗೆ ಖುಷಿ ಆಗುತ್ತೆ. ಸರಿ, ತಥಾಸ್ತು ಅಂತ ಹೇಳಿ ಅನುಗ್ರಹಿಸ್ತಾನಂತೆ. ಈತ ಈ ಒಂದೇ ದಿನದಲ್ಲಿ ಅಷ್ಟು ಲೋಕಗಳನ್ನ ಸುತ್ತಾಕೊಂಡು ಬರ್ಬೇಕಾಗಿರೋದ್ರಿಂದ ವಿಷ್ಣು ಒಬ್ಬ ಹುಡುಗನ ರೂಪದಲ್ಲಿ, ಯುವಕನ ರೂಪದಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ಒಂದು ಕ್ಷೇತ್ರಕ್ಕೆ ಆತ ಬಂದಾಗ, ಸಂಚರಿಸುವಾಗ ಅಲ್ಲಿ ವೃದ್ಧ ದಂಪತಿಗಳು, ಕೇವಲ ವೃದ್ಧ ದಂಪತಿಗಳಷ್ಟೇ ಅಲ್ಲ, ಋಷಿ ದಂಪತಿಗಳು ಅಂತ ಹೇಳಿದ್ರೆ ಗೌತಮ ಮುನಿ ಮತ್ತೆ ಅಹಲ್ಯಾದೇವಿ ತುಂಬಾನೇ ವಯಸ್ಸಾಗಿತ್ತು ಅವರಿಗೆ. ವೃದ್ಧರಲ್ಲಿ ಅತಿ ವೃದ್ಧರಾಗಿರ್ತಾರೆ. ಅಲ್ಲಿ ದೊಡ್ಡ ಒಂದು ಸ್ಟಾಮ್ ಎಲ್ಲ ಬಂದು ಹೋಗ್ಬಿಟ್ಟು ಅವರಿಗಲ್ಲಿ ಉಳಿಯೋದಕ್ಕೆ ಯಾವುದೇ ಜಾಗ ಇರೋದಿಲ್ಲ, ಆಶ್ರಯವಿರೋದಿಲ್ಲ. ಬಂದು ಸಹಾಯವನ್ನ ಕೇಳ್ತಾರೆ. ಆದ್ರೆ ಈ ಯುವಕ ವಿಷ್ಣು ಯುವಕನ ರೂಪದಲ್ಲಿ ಬಂದಿರ್ತಾನಲ್ವಾ, ಆತ ಸಮಯ ನನಗೆ ತುಂಬಾ ಕಡಿಮೆ ಇದೆ ಅಂತ ಹೇಳಿ ಹಾಗೆ ಮುಂದುವರಿತಾನಂತೆ. ಎಲ್ಲವೂ ಆಗಿ ಗೆದ್ದೇ ಬಿಡ್ತಾನೆ. ಒಂದೇ ದಿನದಲ್ಲಿ ಮನುಷ್ಯನ ರೂಪದಲ್ಲಿ ವಿಷ್ಣು ಇವಾಗ 3 ಲೋಕಗಳನ್ನ ಸುತ್ತಿ ಹಾಕೊಂಡು ಬರ್ತಾನೆ. ಶಿವನಿಗೆ ತುಂಬಾ ಖುಷಿ ಆಗುತ್ತೆ. ಗೆದ್ದ ಪಟ್ಟವನ ಆತನಿಗೆ ಕೊಡ್ತಾನೆ. ಆದ್ರೆ ಇಲ್ಲಿ ಈತನಿಗೆ ಕುತ್ಕೊಂಡು ಯೋಚನೆ ಮಾಡಿದಾಗ ವಿಷ್ಣುವಿಗೆ ಅನ್ಸುತ್ತೆ, ಅಯ್ಯೋ, ಅಲ್ಲಿ ವೃದ್ಧ ದಂಪತಿಗಳು ಗೌತಮ ಮುನಿ ಮತ್ತೆ ಆತನ ಪತ್ನಿ ಅಹಲ್ಯಾದೇವಿ ಕಷ್ಟದಲ್ಲಿದ್ರು, ನಾನು ಅವರಿಗೆ ಸಹಾಯ ಮಾಡೋದಕ್ಕಾಗ್ಲಿಲ್ಲ ಅಂತ ಹೋಗಿ ಕ್ಷಮೆಯನ್ನ ಯಾಚಿಸ್ತಾನಂತೆ. ಅಷ್ಟೇ ಅಲ್ಲ, ಎಲ್ಲಿ ಈ ವೃದ್ಧ ದಂಪತಿಗಳು ಗೌತಮ ಮುನಿಗಳು ಮತ್ತೆ ಅಹಲ್ಯಾದೇವಿ ಇದ್ರು ಆ ಕ್ಷೇತ್ರದಲ್ಲಿ ಹೋಗಿ ತಪಸ್ಸನ್ನ ಮಾಡ್ತಾನಂತೆ. ಆ ತಪಸ್ಸಿನ ತೀವ್ರತೆ ವಿಶೇಷವಾದಂತಹ ಶಾಖ ಉತ್ಪನ್ನವಾಗುತ್ತೆ ಈ ಒಂದು ತಪಸ್ಸಿನ ಮುಖಾಂತರ. ಆ ಶಾಖದ ಮುಖಾಂತರ ಇಲ್ಲಿ ಶಿವ ಜ್ಯೋತಿರ್ಲಿಂಗವಾಗಿ ಪ್ರತ್ಯಕ್ಷನಾಗ್ತಾನೆ. ಇದೇ ಗೃಷ್ಣೇಶ್ವರ ಜ್ಯೋತಿರ್ಲಿಂಗ. ಗೃಷ್ಣ ಅಂತ ಹೇಳಿದ್ರೆ ಉಷ್ಣ ಅಥವಾ ಶಾಖ ಅಂತ ಹೇಳ್ಬೋದು. ಇನ್ನು ಈಶ್ವರ ಅಂತ ಹೇಳಿದ್ರೆ ನಿಮಗೆ ಗೊತ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಇರುವಂತಹ ಗೃಷ್ಣೇಶ್ವರ ಜ್ಯೋತಿರ್ಲಿಂಗ. ಮತ್ತೆ ಈ ದೇವಸ್ಥಾನಕ್ಕೆ ಹಲವಾರು ಕಥೆಗಳೆಲ್ಲವೂ ಇದೆ. ಆದ್ರೆ ಈ ಒಂದು ಕಥೆಯನ್ನ ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಂಡೆ. ಹೇಗನ್ಸ್ತು ಅನ್ನೋದನ್ನ ನಮ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ. ಇದು ಭಕ್ತಿ ಸ್ಟುಡಿಯೋ, ನಿಮ್ಮ ಜೊತೆ ನಾನು ಅರ್ಜೆ ನಿಖಿತಾ. ಇಂತಹ ಹೆಚ್ಚಿನ ಕಾಂಟೆಂಟ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.